ಎಲ್ಲರಿಗೂ ನಮಸ್ಕಾರ. ಥಟ್ಟಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಪಾಲಿ ಸಾಹಿತ್ಯದಲ್ಲಿ ಒಂದು ಅಪರೂಪದ ಕಥೆ ಇದೆ. ಭಗವಾನ್ ಬುದ್ಧರು ಹೇಳುವುದಕ್ಕಿಂತ ಮಾಡಿ ತೋರಿಸೋದಕ್ಕೆ ಆದ್ಯತೆಯನ್ನು ಕೊಡ್ತಾ ಇದ್ದರು. ಒಂದು ಸಲ ಒಬ್ಬ ಭಿಕ್ಷು ತುಂಬ ನಿತ್ರಾಣವಾಗಿರ್ತಾನೆ. ಯಾರೂ ಅವನ ಯೋಗಕ್ಷೇಮವನ್ನು ತಗೊಳ್ಳೋಕ್ಕೆ ಮುಂದೆ ಬರೋದಿಲ್ಲ. ವಿಚಾರ ಗೊತ್ತಾಗುತ್ತೆ. ತಕ್ಷಣವೇ ತನ್ನ ಆಪ್ತ ಆನಂದನನ್ನು ಕರ್ಕೊಂಡು ಆ ಭಿಕ್ಷು ಇದ್ದಂಥ ಗುಡಿಸಲಿಗೆ ಹೋಗ್ತಾನೆ. ಭಿಕ್ಷು ನೆಲದ ಮೇಲೆ ಬಿದ್ದಿದ್ದಾನೆ. ಇಡೀ ಗುಡಿಸಲಿನ ತುಂಬ ಕೆಟ್ಟ ವಾಸನೆ. ಏಕಪ್ಪ ಏನಾಯಿತು ಅಂತ ಕೇಳಿದಾಗ, ಸ್ವಾಮಿ, ವಿಪರೀತ ಅತಿಸಾರ ಭೇದಿ ಆಗ್ತಾ ಇದೆ, ಏಳಕ್ಕೂ ಆಗದೇ ಇರೋಷ್ಟು ಸುಸ್ತು ನನಗೆ, ನಾನೇನು ಮಾಡಲಿ ಅಂತ ಅವನು ಬಹಳ ಕಷ್ಟದಿಂದ ಹೇಳ್ತಾನೆ. ಯಾಕಪ್ಪ, ಯಾರೂ ನಿನ್ನ ಜೊತೆಯಲ್ಲಿದ್ದವರು ಯಾರೂ ಸಹಾಯ ಮಾಡಲಿಲ್ವಾ? ಇಲ್ಲ ಸ್ವಾಮಿ, ಯಾರೂ ಮಾಡಲಿಲ್ಲ. ಬೇದಿಯಲ್ಲಿ ಮುಳುಗಿಬಿಟ್ಟಿದ್ದೇನೆ ನಾನು. ನನ್ನ ಹತ್ತಿರ ತಾನೇ ಯಾರು ಬರ್ತಾರೆ? ಕೆಟ್ಟ ವಾಸನೆ ಬೇರೆ, ಯಾರೂ ಬರಲಿಲ್ಲ ಸ್ವಾಮಿ. ಆಗ ಬುದ್ಧ ಹೇಳ್ತಾರೆ ಆನಂದನಿಗೆ, ಹೋಗಪ್ಪ, ನೀರು ತಗೊಂಡು ಬಾ. ನೀರು ತರ್ತಾನೆ ಆನಂದ ನೀರನ್ನು ಹಾಕ್ತಾ ಇದ್ದರೆ ಅವನ ಇಡೀ ದೇಹವನ್ನು, ಆ ಭಿಕ್ಷುವಿನ ದೇಹವನ್ನೆಲ್ಲ ತೊಳೆದು ಅಲ್ಲಿದ್ದಂಥ ಮಲವನ್ನೆಲ್ಲ ಸ್ವಚ್ಛಗೊಳಿಸಿ, ಇಬ್ಬರು, ಯಾಕಂದರೆ ಎದ್ದು ಕೂತ್ಕೊಳ್ಳೋಕ್ಕೂ ಅವನಿಗೆ ಶಕ್ತಿ ಇಲ್ಲ, ತಲೆಯ ಭಾಗವನ್ನು ಬುದ್ಧ ಹಿಡ್ಕೊಂಡ್ರೆ ಕಾಲಿನ ಭಾಗವನ್ನು ಆನಂದ ಹಿಡ್ಕೊತಾನೆ. ನಿಧಾನಕ್ಕೆ ಎತ್ತಿ ಆ ಭಿಕ್ಷುವನ್ನು ಮಂಚದ ಮೇಲೆ ಮಲಗಿಸಿ ಅವನಿಗೆ ಬೇಕಾದ ಆರೈಕೆಯನ್ನು ಮಾಡಿ ಹೊರಗಡೆ ಬರ್ತಾರೆ ಬುದ್ಧ. ಎಲ್ಲ ಶಿಷ್ಯರನ್ನು, ಭಿಕ್ಷುಗಳನ್ನು ಕರೀತಾರೆ. ನೀವೆಲ್ಲ ಈ ಸಮಾಜಕ್ಕೆ ಒಳಿತು ಮಾಡಬೇಕು ಅನ್ನೋ ಉದ್ದೇಶದಿಂದ ಭಿಕ್ಷುಗಳಾಗಿದ್ದೀರಿ. ಹಾಗಾಗಿ ಒಂದು ಸತ್ಯವನ್ನು ನೀವು ಅರ್ಥ ಮಾಡ್ಕೋಬೇಕು. ನಾನು ನನ್ನಲ್ಲಿ ಮಾತ್ರ ಅಲ್ಲ, ನಿಮ್ಮೆಲ್ಲರಲ್ಲೂ ಇದ್ದೇನೆ. ನನಗೆ ನೀವು ಸೇವೆಯನ್ನು ಮಾಡಬೇಕು ಅಂತ ಇಷ್ಟಪಡೋದಾದರೆ ಈ ಜಗತ್ತಲ್ಲಿ ಇರ್ತಕ್ಕಂಥ ಎಲ್ಲ ದೀನದಲಿತರು, ಕಷ್ಟದಲ್ಲಿ ಯಾರಿದ್ದಾರೋ ಅವರಿಗೆ ನೀವು ಸಹಾಯ ಮಾಡಬೇಕು. ಅವನು ಪಾಪ ಅತಿಸಾರದಿಂದ ನರಳ್ತಾ ಇದ್ದಾನೆ. ಅವನಿಗೆ ಒಂದಷ್ಟು ಶುಶ್ರೂಷೆ ಮಾಡಬಹುದಾಗಿತ್ತಲ್ವ ನೀವು? ಯಾಕೆ ಮಾಡಲಿಲ್ಲ? ಅಸಹ್ಯವಾ? ನಾಳೆ ನಿಮಗೆ ಹೀಗಾದರೆ ಏನು ಮಾಡ್ತೀರಿ? ಹಾಗಾಗಿ ದಯವಿಟ್ಟು ಈ ಸಹ್ಯ ಅಸಹ್ಯ ಎಲ್ಲ ನಾವು ನಿರ್ಮಿಸ್ಕೊಂಡಿರೋದು. ನಮ್ಮ ಗುರಿ ಒಂದೇ, ಕಷ್ಟದಲ್ಲಿ ಇರೋರಿಗೆ ಸಹಾಯ ಮಾಡೋದು. ಹಾಗಾಗಿ ದಯವಿಟ್ಟು ಇನ್ನು ಮುಂದೆ ಅಸಹ್ಯ ಅನ್ನೋ ಶಬ್ದವನ್ನು ಬಿಟ್ಟು ಕಷ್ಟದಲ್ಲಿ ಇರೋವರಿಗೆ, ಅವರು ಯಾವುದೇ ರೀತಿಯ ಕಷ್ಟದಲ್ಲಿರಲಿ, ಅವರಿಗೆ ಹೋಗಿ ಸಹಾಯ ಮಾಡಬೇಕು. ಅದು ನಿಮ್ಮ ಕರ್ತವ್ಯ ಮಾತ್ರ ಅಲ್ಲ, ನಿಮ್ಮ ಧರ್ಮವೂ ಆಗಿದೆ ಅನ್ನೋ ಮಾತನ್ನು ಬುದ್ಧ ಹೇಳ್ತಾನಂತೆ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಮೊದಲ ಸ್ಪರ್ಧಿ ನಾ ಸಿದ್ದು ಆರವಾರಿ ಅಂತೇಳಿ, ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕು ಹನ್ನಿಕೆರೆ ಗ್ರಾಮದ ಮೂಲ ನಿವಾಸಿ. ನಾನು ಶಿಕ್ಷಕ ವೃತ್ತಿಯಲ್ಲಿ ಬೆಳಗಾವಿ ಜಿಲ್ಲೆಯ ಪ್ರತಿಷ್ಠಿತ ಸಂಸ್ಥೆಯಾದಂಥ ಸಿದ್ದರಾಮೇಶ್ವರ ಶಿಕ್ಷಣ ಸಂಸ್ಥೆಯ ಶ್ರೀ ಶಿವಬಸವೇಶ್ವರ ಪ್ರೌಢಶಾಲೆಯೊಳಗೆ ಶಿಕ್ಷಕ ವೃತ್ತಿಯನ್ನು ಸೇವೆ ಸಲ್ಲಿಸಿದ್ದೇನೆ. ನನಗೆ ಆಸಕ್ತಿ ವಿಷಯಗಳಂದ್ರೆ ಕ್ರೀಡೆ, ಅದು ಪುಸ್ತಕ ಓದೋದು, ತಟ್ಟಂಥ ಕಾರ್ಯಕ್ರಮ, ಹಲವಾರು ರಸಪ್ರಶ್ನೆ ಕಾರ್ಯಕ್ರಮ ನೋಡುವುದು ನನ್ನ ಹವ್ಯಾಸ ಆಗಿದೆ. ತುಂಬ ಸಂತೋಷ ಸಿದ್ದವಾರಿ ಅವರೇ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ನಂದಿನಿ BP ಅಂತ, ಗೃಹಿಣಿ, ಹಾಸನ ಜಿಲ್ಲೆ ಅರ್ಕಲ್ಗೂಡು ತಾಲೂಕು ಬಸವಾಪಟ್ಟಣ ಗ್ರಾಮದಿಂದ ಬಂದಿದ್ದೇನೆ. ನನ್ನ ಹವ್ಯಾಸಗಳು ಪದಬಂಧ ಬಿಡಿಸೋದು, ಹಳೆ ಚಲನಚಿತ್ರ ಗೀತೆ ಕೇಳುವುದು ಮತ್ತು ಕಾದಂಬರಿ ಓದುವುದು. ನಂದಿನಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಾಘವೇಂದ್ರ ಎಳವಳೆ ಅಂತ. ನಾನು ಮೂಲತಃ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಸಾರಥಿ ಗ್ರಾಮದವನು. ಪ್ರಸ್ತುತವಾಗಿ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಡಾಕ್ಟರ್ ಪಾನಾಬಾ ಸರ್ಕಾರಿ ಪ್ರೌಢಶಾಲೆ ಅಣಜಿಗೆರೆ ಶಾಲೆಯಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕನಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ನನ್ನ ಹವ್ಯಾಸಗಳು ಪದಬಂಧ ತುಂಬುವುದು, ಪ್ರತಿನಿತ್ಯನೂ ತಟ್ಟಂತ ಹೇಳಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುವುದು ನನ್ನ ನೆಚ್ಚಿನ ಹವ್ಯಾಸವಾಗಿರುತ್ತೆ. ರಾಘವೇಂದ್ರ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರೂ ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ.
ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ಈಗ ನೋಡೋಣ. ಗಾಂಧಿ ಮರ ಕವಿತೆಗಳ ಪುಸ್ತಕ. ರಮೇಶ್ ಅವರು ಇದನ್ನು ಬರೆದಿದ್ದಾರೆ. ಪ್ರಶ್ನೆ: ಬರೀದ್ ಶಾಹಿ ವಂಶಸ್ಥರ ಇಂಡೋ ಸಾರ್ಸನಿಕ್ ಶಿಲ್ಪಕಲೆಗೆ ಉತ್ತಮ ಉದಾಹರಣೆ ಯಾವುದು? ಹೇಳಿ ಸಿದ್ಧವಾರಿ. ಇಂಡೋ ಇಸ್ಲಾಮಿಕ್. ಹಾಂ, ಇಂಡೋ ಇಸ್ಲಾಮಿಕ್. ಇಂಡೋ ಸಾರ್ಸನಿಕ್ ಅನ್ನೋದು ಒಂದು ಶಿಲ್ಪಕಲೆಯ ನಮೂನೆ. ಅದಕ್ಕೆ ಒಂದು ಉದಾಹರಣೆ ಬೇಕು ನಮಗೆ. ಅದು ಬರೀದ್ ಶಾಹಿ ವಂಶಸ್ಥರು ಅಂತಹ ಒಂದು ಉದಾಹರಣೆ ಕೊಟ್ಟಿದ್ದಾರೆ ನಮಗೆ. ಅದರ ಬಗ್ಗೆ ಕೇಳ್ತಾ ಇದ್ದೇವೆ. ಆಯ್ಕೆಗಳನ್ನು ಕೊಡ್ತಾ ಇದ್ದೇನೆ. ಬಿದರೆ ಕೋಟೆ, ಕಲಬುರಗಿ ಕೋಟೆ, ರಾಯಚೂರು ಕೋಟೆ, ಬೆಳಗಾವಿ ಕೋಟೆ. ಎರಡನೇದಾಗಿ ರಾಘವೇಂದ್ರ. ಬಿದರೆಕೋಟೆ. ಬಿದಿರೆಕೋಟೆ ಉತ್ತರವನ್ನು ನೋಡೋಣ. ಬಿದಿರೆಕೋಟೆ ಉತ್ತರ ಸರಿಯಾಗಿದೆ. ಗಾಂಧಿ ಮರ ಎನ್ನುವ ಈ ಕವಿತಾ ಕೃತಿಯನ್ನು ಕೊಟ್ಟಿದ್ದೇನೆ ರಾಘವೇಂದ್ರ ಅವರಿಗೆ. ಬಹಮನಿ ಮತ್ತು ಬರೀದ್ ಶಾಹಿಗಳು ಏನು ಉತ್ತರ ಕರ್ನಾಟಕದ ಭಾಗವನ್ನು ಆಳ್ತಾರೆ. ಬಿದರಿಯ ಪ್ರದೇಶದಲ್ಲಿ ಇದ್ದಂಥ ಇವರು ಬಹಳ ಸುವ್ಯವಸ್ಥಿತವಾದ ಹಾಗೂ ವಿಶಾಲವಾದ ಕೋಟೆಯನ್ನು ಕಟ್ತಾರೆ. ಬೇರೆ ಬೇರೆ ಕೋಟೆಗಳನ್ನು ನೋಡ್ತು ಅಂದರೆ ಅವು ಅರೆಬರೆ ಹಾಳಾಗಿರೋದನ್ನು ನಾವು ನೋಡಬಹುದು. ಆದರೆ ಬಿದರೆಯ ಕೋಟೆ ಮಾತ್ರ ಹೆಚ್ಚಿನ ಹಾನಿ ಇಲ್ಲದೆ ಇವತ್ತಿಗೂ ಸುಸ್ಥಿತಿಯಲ್ಲಿದೆ. ಹಾಗಾಗಿ ಇಂಡೋ ಸಾರ್ಸನಿಕ್ ಈ ಶಿಲ್ಪಕಲೆಗೆ ಒಂದು ಉದಾಹರಣೆ ಬೇಕು ಅಂದರೆ ಈ ಒಂದು ಕೋಟೆಯನ್ನು ನಾವು ನೋಡಬಹುದು. ಮುಂದಿನ ಪುಸ್ತಕ ಡಾಕ್ಟರ್ ತಾತಾ ಸಾಹೇಬ ಬಾಂಗಿ ಅವರ ಜೀವನಯಾನ. ಗುರುನಾಥ ಶಿ ಸುತಾರ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ: ರಾಷ್ಟ್ರೀಯ ಅಂತರಿಕ್ಷ ದಿನಾಚರಣೆಯನ್ನು ಎಂದು ಆಚರಿಸುತ್ತಾರೆ? ಬಜರುತ್ತಿದ್ದಾರೆ ರಾಘವೇಂದ್ರ. ಆಗಸ್ಟ್ 23. ಆಗಸ್ಟ್ 23. ಆಯ್ಕೆಗಳನ್ನು ನೋಡೋಣ. ನವೆಂಬರ್ 23 ಹೇಳಿ. ನವೆಂಬರ್ 23. ನವೆಂಬರ್ 23, ಅಕ್ಟೋಬರ್ 23, ಸೆಪ್ಟೆಂಬರ್ 23 ಹಾಗೂ ಆಗಸ್ಟ್ 23. ಸರಿಯಾದ ಉತ್ತರವನ್ನು ಈಗ ನೋಡೋಣ. ಆಗಸ್ಟ್ 23 ಉತ್ತರ ಸರಿಯಾಗಿದೆ. ತಾತಾ ಸಾಹೇಬ ಬಾಂಗಿ ಈ ಒಂದು ಪುಸ್ತಕವನ್ನು ರಾಘವೇಂದ್ರ ಅವರಿಗೆ ಕೊಟ್ಟಿದ್ದೇವೆ. ಆಯ್ಕೆಗಳು ಬರೋದಕ್ಕೆ ಮೊದಲೇ ತಾವು ಸರಿ ಉತ್ತರ ಕೊಟ್ಟಿರೋ ಕಾರಣ ಪ್ರಫುಲ್ಲ ಚಂದ್ರ ರಾಯ್, YS ಲೂಯಿಸ್ ಬರೆದಂಥ ಮತ್ತೊಂದು ಪುಸ್ತಕ, 2 ಪುಸ್ತಕ ರಾಘವೇಂದ್ರ ಅವರಿಗೆ ದೊರೆತಿದೆ. ಆಗಸ್ಟ್ 23ರಂದು ನಮ್ಮ ಚಂದ್ರಯಾನ 3 ಇದು ಯಶಸ್ಸನ್ನು ಗಳಿಸ್ತು. ಚಂದ್ರನ ದಕ್ಷಿಣ ಧ್ರುವಕ್ಕೆ ಹೋಗಿ ನಾವೆಲ್ಲ ತಲುಪಿದ್ವಿ. ಈ ಒಂದು ಸವಿ ನೆನಪಿನ ಹಿನ್ನೆಲೆಯಲ್ಲಿ ಆಗಸ್ಟ್ 23 ರಾಷ್ಟ್ರೀಯ ಅಂತರಿಕ್ಷ ದಿನಾಚರಣೆಯನ್ನಾಗಿ ನಾವು ಆಚರಿಸೋದಕ್ಕೆ ನಿಶ್ಚಯಗೊಳಿಸಿದ್ದೇವೆ. ಹಾಗೆ ಆಚರಿಸ್ಕೊಂಡು ಬರ್ತಾ ಇದ್ದೇವೆ. ಈ ವರ್ಷ ಆರ್ಯಭಟನಿಂದ ಗಗನಯಾನದವರೆಗೆ, ಪ್ರಾಚೀನ ಜ್ಞಾನದಿಂದ ಅನಂತ ಸಾಧ್ಯತೆಗಳವರೆಗೆ ಅನ್ನೋ ಘೋಷವಾಕ್ಯ ಇಟ್ಟುಕೊಂಡು ಈ ಅಂತರಿಕ್ಷ ವಿಜ್ಞಾನ ಕ್ಷೇತ್ರದಲ್ಲಿ ಕೆಲಸವನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೇವೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ: ತಿತ್ತಿಬ್ವಾಸನ ಟೈಟಾನ್ ವಾಚು ಕಥಾ ಸಂಕಲನ. ದಿಲೀಪ್ NK ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆಯನ್ನು ನೋಡೋಣ. ಭಾರತೀಯ ವಾಯುಪಡೆಯಲ್ಲಿ 62 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ ಯಾವ ವಿಮಾನವು ಸದಾಕಾಲಕ್ಕೂ ವಿದಾಯವನ್ನು ಹೇಳಲಿದೆ? ಆಯ್ಕೆಗಳನ್ನು ನೋಡೋಣ. ಡಾರ್ನಿಯರ್ 228, ಜಾಗ್ವರ್, ಮಿಗ್ 21, ಎಂಬ್ರೇರ್. ಮೊದಲಿಗೆ ರಾಘವೇಂದ್ರ, ಆನಂತರ ಸಿದ್ಧವಾರಿ. ಮಿಗ್ 21. ಮಿಗ್ 21 ಆಯ್ಕೆ 3.
ಸಿದ್ಧವಾರಿ ಮಿಗ್ 21 ಅದೇ ಉತ್ತರವಾ? ಅದೇ ಉತ್ತರ. ಅದೇ ಉತ್ತರ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಮಿಗ್ 21 ಉತ್ತರ ಸರಿಯಾಗಿದೆ. ತಿತ್ತಿವಾಸನ ಟೈಟಾನ್ ವಾಚು ಎನ್ನುವ ಈ ಒಂದು ಪುಸ್ತಕವನ್ನು ರಾಘವೇಂದ್ರ ಅವರಿಗೆ ಕೊಟ್ಟಿದ್ದೇವೆ. ರಾಘವೇಂದ್ರ ಅವರು ಸತತವಾಗಿ 3 ಪ್ರಶ್ನೆಗಳಿಗೆ ಸರಿ ಉತ್ತರ ನೀಡಿ ಹ್ಯಾಟ್ರಿಕ್ ಗಳಿಸಿದ್ದಾರೆ. ನಂದಿನಿ ಹಾಗೂ ಸಿದ್ಧವಾರಿ ಅವರು ಸಹ ಹ್ಯಾಟ್ರಿಕ್ ಗಳಿಸಬೇಕು ಅನ್ನೋದು ನಮ್ಮ ಆಸೆ. ಮಿಕೋಯಾನ್ ಗುರೇವಿಚ್ ಅನ್ನೋದು ಇದು ಉದ್ದ ಹೆಸರು. ಈ ಉದ್ದ ಹೆಸರಿನ ಸಂಕ್ಷಿಪ್ತ ರೂಪ ಮಿಗ್ ಅಂತ. ಈ ಮಿಗ್ 21 ಅನ್ನೋ ವಿಮಾನ ಏನಿದೆ ಇದು ರಷ್ಯಾ ನಿರ್ಮಿತವಾದದ್ದು. ಆದರೆ ಇತ್ತೀಚಿನ ದಿನಗಳಲ್ಲಿ ಇದಕ್ಕೆ ಒಂದು ಅಡ್ಡ ಹೆಸರನ್ನು ಕೊಟ್ಟರು. ಹಾರಾಡುವ ಶವಪೆಟ್ಟಿಗೆ ಅಂತ ಕರೆಯೋದಕ್ಕೆ ಶುರು ಮಾಡಿದ್ರು. ಯಾಕಂದರೆ ಅನೇಕ ಸಲ ಈ ವಿಮಾನ ಅಪಘಾತಗಳಿಗೆ ತುತ್ತಾಗಿ ಒಳಗೆ ಇದ್ದಂಥ ಪೈಲಟ್ ತನ್ನ ಜೀವವನ್ನು ಕೊಡಬೇಕಾದಂಥ ಪ್ರಸಂಗಗಳು ಬಂದವು. ಹಾಗಾಗಿ ಇದರ ಸೇವೆ ಮುಗಿದಿದೆ. ಇದನ್ನು ನಮ್ಮ ಸೇನೆಯಿಂದ ತೆಗೆದು ಹೊಸ ವಿಮಾನವನ್ನು ಸೇರಿಸ್ಕೋಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಇದಕ್ಕೆ ನಿವೃತ್ತಿಯನ್ನು ನೀಡೋಕೆ ಇಷ್ಟಪಟ್ಟಿದ್ದಾರೆ. ಆದರೆ ಈ ವಿಮಾನ ನಮಗೆ ತುಂಬ ಸಹಾಯ ಮಾಡಿರೋದನ್ನು ಮರೀಲಿಕ್ಕೆ ಸಾಧ್ಯವಿಲ್ಲ. 71ರ ಯುದ್ಧದಲ್ಲಿ ಪಾಕಿಸ್ತಾನದ ಮೇಲೆ ಏನು ಯುದ್ಧವನ್ನು ಮಾಡ್ತೇವೆ ಆ ಸಂದರ್ಭದಲ್ಲಿ ಪಾಕಿಸ್ತಾನಿಗಳನ್ನು ಸೋಲಿಸೋದಕ್ಕೆ ಈ ಮಿಗ್ 21 ವಿಮಾನ ಮಾಡಿದಂಥ ಸೇವೆಯನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಸುಮಾರು 700 ಮಿಗ್ ವಿಮಾನಗಳನ್ನು ರಷ್ಯಾ ದೇಶದಿಂದ ಆಮದು ಮಾಡಿಕೊಂಡಿದ್ವಿ. ಹಾಗೆಯೇ ಆ ವಿಮಾನವನ್ನು ನಿರ್ಮಿಸುವ ತಂತ್ರಜ್ಞಾನವನ್ನು ರಷ್ಯನ್ನರಿಂದ ತಗೊಂಡು ನಾವು ಸಹ 660 ಮಿಗ್ ವಿಮಾನಗಳನ್ನು ನಿರ್ಮಾಣ ಮಾಡಿದ್ವಿ. ಆದರೆ ಈಗ ಅವುಗಳನ್ನು ನಿವೃತ್ತಿಗೊಳಿಸೋದಕ್ಕೆ ಸಿದ್ಧತೆ ನಡೆದಿದೆ. ಇವುಗಳ ಸ್ಥಾನದಲ್ಲಿ ತೇಜಸ್ ವಿಮಾನ ಬರಲಿದೆಯಂತೆ. ತೇಜಸ್ ನಮಗೆಲ್ಲ ಗೊತ್ತಿರೋ ಹಾಗೆ ಜಗತ್ತಿನ ಸರ್ವಶ್ರೇಷ್ಠ ವಿಮಾನಗಳಲ್ಲಿ ಒಂದಾಗಿದೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ. ಶ್ರೀಕೃಷ್ಣ 108 ಎಚ್ ಶಾಂತರಾಜ ಐತಾಳ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ: ಉತ್ತರ ಐರ್ಲೆಂಡಿನ ಜೈಂಟ್ಸ್ ಕಾಜವೇ ನೆಲದ ಮೇಲೆ 6 ಮೂಲೆಗಳ ಕಲ್ಲನ್ನು ಕಲಾತ್ಮಕವಾಗಿ ಜೋಡಿಸಿರುವಂತೆ ಕಾಣುತ್ತದೆ. ಇದಕ್ಕೆ ಕಾರಣವೇನು? ಆಯ್ಕೆಗಳನ್ನು ನೋಡೋಣ. ಹಿಮನದಿಯ ಚಲನೆ, ಅಗ್ನಿಪರ್ವತದ ಲಾವಾ, ಹವಳದ ದಿಬ್ಬಗಳು. ಹೇಳಿ ನಂದಿನಿ. ಅಗ್ನಿಪರ್ವತದ ಲಾವಾ. ಅಗ್ನಿಪರ್ವತದ ಲಾವಾ ಆಯ್ಕೆ 2. ಸಿದ್ಧವಾರಿ. ಹವಳದ ದಿಬ್ಬಗಳು ಆಯ್ಕೆ 3. ಆಯ್ಕೆ 4 ನೋಡೋಣ. ಇದು ಉಲ್ಕೆಯ ಘಾತ ಅಂತ ಇದೆ. ಸರಿಯಾದ ಉತ್ತರ ಈಗ ಬಂತು. ಅಗ್ನಿಪರ್ವತದ ಲಾವಾ ಉತ್ತರ ಸರಿಯಾಗಿದೆ. ಶ್ರೀಕೃಷ್ಣ 108 ಈ ಪುಸ್ತಕವನ್ನು ನಂದಿನಿ ಅವರಿಗೆ ಕೊಟ್ಟಿದ್ದೇವೆ. ಈ ಪ್ರಶ್ನೆಗೆ ಸಂಬಂಧಪಟ್ಟಂಥ ವಿವರಣೆಯನ್ನು ಅರ್ಥ ಮಾಡ್ಕೋಬೇಕಾದರೆ ಸೇಂಟ್ ಮೇರೀಸ್ ದ್ವೀಪಕ್ಕೆ ನೀವು ಹೋಗಿದ್ದರೆ ಬಹಳ ಸುಲಭವಾಗಿ ಅರ್ಥ ಮಾಡ್ಕೋಬೋದು. ಸೇಂಟ್ ಮೇರೀಸ್ ದ್ವೀಪದ ವಿಶೇಷ ಏನು ಅಂದರೆ 6 ಮೂಲೆಗಳ ಸ್ತಂಭಗಳನ್ನು ನಾವು ಅಲ್ಲಿ ನೋಡಬಹುದು. ಇದು ಹೇಗೆ ರೂಪುಗೊಳ್ಳಿತು ಅಂತ ಹೇಳ್ತಂದರೆ, ಈ ಭೂಮಿಯಿಂದ ಅಗ್ನಿಪರ್ವತದಿಂದ ಹೊರಬಂದಂಥ ಲಾವಾ ಇದೆಯಲ್ಲ, ಇದು ಥಟ್ಟಂತ ಕ್ಷಣದಲ್ಲೇ ತಣಿದು ಬಿಟ್ಟರೆ ಅದು 6 ಮೂಲೆಗಳ ಸ್ತಂಭ ಅಥವಾ 6 ಮೂಲೆಗಳ ಒಂದು ನೆಲದ ಹಾಗೆ ಕಾಣುತ್ತಂತೆ. ಇಲ್ಲಿ ಈ ಕಾಜವೇ ಅನ್ನೋ ಸ್ಥಳ ಇದೆಯಲ್ಲ, ಜೈಂಟ್ಸ್ ಕಾಜವೇ ಅನ್ನೋ ಸ್ಥಳದಲ್ಲಿ ಅಲ್ಲಿ ಕಂಬಗಳೂ ಇವೆ. ಹಾಗೆ ಆ ಇಡೀ ಹಾದಿಯ ಉದ್ದಕ್ಕೂ ಯಾರೋ ಈ 6 ಮೂಲೆಗಳ ಇಟಿಕೆಗಳನ್ನು ತಂದು ಜೋಡಿಸಿದ್ದಾರೇನೋ ಅನ್ನಿಸುವ ರೀತಿಯಲ್ಲಿ ಇವು ಜೋಡಣೆಗೊಂಡಿದೆ. ಇದು ಅಪರೂಪವಾದ ನೈಸರ್ಗಿಕ ಸ್ಥಳ. ಇದು ಐರ್ಲೆಂಡಿಂದ ಸ್ಕಾಟ್ಲೆಂಡ್ವರೆಗೆ ಒಬ್ಬ ಜಯಂಟ್ ಫಿನ್ ಮ್ಯಾಕ್ಯೂಲ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ನಡ್ಕೊಂಡು ಹೋಗಿದ್ದಕ್ಕೆ ಹೀಗಾಯಿತು ಅಂತ ಅಲ್ಲಿನ ಒಂದು ಜಾನಪದ ಕಥೆ ಉಂಟು. ಆದರೆ ವಿಜ್ಞಾನ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಹಠಾತ್ತನೆ ತಣಿದಾಗ ಈ 6 ಮೂಲೆಗಳ ಶಿಲಾಸ್ತಂಭ ಹಾಗೂ ನೆಲದ ಹಾಸು ರೂಪುಗೊಳ್ಳುತ್ತೆ ಅಂತ ಹೇಳುತ್ತೆ. ಮುಂದಿನ ಪುಸ್ತಕ ಅಪರೂಪದ ಪುರಾಣ ಕಥೆಗಳು. ಆಶಾ ರಘು ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ: ಬಿಟ್ಟಕ್ಷರಗಳನ್ನು ತುಂಬಿ. ಬ, ಬಂ, ಜ, ಸಾ, ರ.
ಬಜರ್ ಒತ್ತಿದ್ದಾರೆ ನಂದಿನಿ. ಹಬ್ಬದಿ ಬಂದ ಜನಸಾಗರ. ಹಬ್ಬದಿ ಬಂದ ಜನಸಾಗರ. ಹಬ್ಬದಿ ಬಂದ ಜನಸಾಗರ. ರಾಘವೇಂದ್ರ. ದಿಬ್ಬಣ ಬಂದ ಜನಸಾಗರ. ಇಬ್ಬಣ. ದಿಬ್ಬಣ. ಇಬ್ಬಣ ಅಂದ್ರೇನು? ದಿಬ್ಬಣ. 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 ಹಾಂ, ದಿಬ್ಬಣ ಬಂದ ಜನಸಾಗರ. ಯಾರ್ದು ಮದುವೆ ನಡೀತಾ ಇದೆಯೋ ಗೊತ್ತಿಲ್ಲ, ದಿಬ್ಬಣ ಬರ್ತಿದೆ ಅಂತ ಹೇಳ್ತಿದ್ದೀರಿ. ಸಿದ್ಧವಾರಿ. ದಿಬ್ಬಣ ಬಂದ ಸಾಗರ. ದಿಬ್ಬಣ ಬಂದ ಸಾಗರ. ಸರಿಯಾಗಿದೆಯಾ ವಾಕ್ಯ? ಏನೋ ನನಗೇನೋ ಸ್ವಲ್ಪ ಎಲ್ಲೋ ಎಡವಟ್ಟಾಗಿದೆ ಅಂತ ಅನಿಸುತ್ತೆ. ದಿಬ್ಬಣ ಬಂದ ಜನಸಾಗರ. ದಿಬ್ಬಣಕ್ಕೆ ಬಂದ ಜನಸಾಗರ ಅಂದರೆ ಒಪ್ಬೋದು. ಬರೀ ದಿಬ್ಬಣ ಜನಸಾಗರ ಅಂದರೆ ದಿಬ್ಬಣಕ್ಕೆ ಬಂದ ಇಲ್ವಲ್ಲ, ಸ್ಥಳ ಅಲ್ಲಿ ಖಾಲಿ ಮನೆ ಇಲ್ಲ. ಹಬ್ಬಕ್ಕೆ ಬಂದ ಜನಸಾಗರ. ಹಬ್ಬಕ್ಕೆ ಬಂದ ಜನಸಾಗರ. ನಿಮ್ಮದು ಆಗಿದೆ ನಂದಿನಿ ಅವರೇ, ಆದರೆ ಸಿದ್ದು ಅವರಿಗೆ ಹಬ್ಬಕ್ಕೆ ಒಂದು ಮನವರಿಕೆ ಆಗಬೇಕಲ್ವಾ? ಕನ್ನಡ ಭಾಷೆ ಬಹಳ ಸುಂದರವಾದ ಭಾಷೆ, ವಿಭಕ್ತಿ ಪ್ರತ್ಯಯಗಳನ್ನು ಬಿಡಬಾರ್ದಲ್ವಾ? ಅದಕ್ಕಾಗಿ ನಾನು ಅವ್ರನ್ನ ಕೇಳ್ತಾ ಇದ್ದೆ. ಹಬ್ಬಕ್ಕೆ ಬಂದ ಜನಸಾಗರ. ಹಬ್ಬಕ್ಕೆ ಬಂದ ಜನಸಾಗರ. ದಿಬ್ಬಣ ಇಲ್ವಾ? ಇಲ್ಲ. ಹಬ್ಬನೇ ಹೌದಾ? ಉತ್ತರವನ್ನು ನೋಡೋಣ. ಹಬ್ಬಕ್ಕೆ ಬಂದ ಜನಸಾಗರ ಉತ್ತರ ಸರಿಯಾಗಿದೆ. ಅಪರೂಪದ ಪುರಾಣ ಕಥೆಗಳು ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ. ಒಂದು ಸಲ ಅಕಸ್ಮಾತ್ತಾಗಿ ನಾನು ಈ ನಮ್ಮ ಕೆಂಪೇಗೌಡ ಬಸ್ ನಿಲ್ದಾಣಕ್ಕೆ ಹೋಗ್ಬಿಟ್ಟಿದ್ದೆ ಹಬ್ಬದ ಹಿಂದಿನ ದಿನ. ಆ ಜನಸಾಗರ ಅಂದರೆ ಏನು ಅಂತ ಅಲ್ಲಿ ನೋಡಿದ್ದು. ಬಸ್ಸುಗಳಿಗೆ ಅದು ಏನು ಜನ ನೂಕು ನುಗ್ಗಲು ಅಂತ ಹೇಳ್ತಂದರೆ ಕಲ್ಪಿಸ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ, ಅಷ್ಟು ಜನ ಅಲ್ಲಿ ನೋಡಿದ್ದು ನಾನು. ಹಾಗಾಗಿ ಹಬ್ಬಕ್ಕೆಲ್ಲಾದರೂ ಹೊರಗಡೆ ಹೋಗಬೇಕು ಅನ್ನೋದಾದರೆ ಸುಮಾರು ಒಂದು ವಾರದ ಹಿಂದೆಯೇ ಅಥವಾ 15 ದಿನಗಳ ಹಿಂದೆಯೇ ನಾವು ಕಾದಿರಿಸಿಕೊಂಡು ನಮ್ಮ ಸ್ಥಾನವನ್ನು ಮತ್ತು 7 ಗಂಟೆಗೆ ಬಸ್ ಇದೆ ಅಂದರೆ 5 ಗಂಟೆ ಅಷ್ಟೊತ್ತಿಗೆ ಹೋಗಿ ಒಂದು 2-3 ಗಂಟೆ ಮೊದಲೇ ಅಲ್ಲಿ ಇರೋದಕ್ಕೆ ಪ್ರಯತ್ನಿಸ್ತೇನೆ. ಅಕಸ್ಮಾತ್ ಅರ್ಧ ಮುಕ್ಕಾಲು ಗಂಟೆ ಸಮಯ ಇಟ್ಕೊಂಡ್ರೆ ಆ ಜನಸಾಗರದಲ್ಲಿ ನುಗ್ಗಿ ಹೋಗೋದಕ್ಕಾಗೋದಿಲ್ಲ, ಅಷ್ಟು ಜನಸಂದಣಿ ಉಂಟು ಹಬ್ಬದ ಸಂದರ್ಭದಲ್ಲಿ. ಚರ್ಮದ ಕಾಯಿಲೆಗಳು ಮತ್ತು ಸಂರಕ್ಷಣೆ, ಡಾಕ್ಟರ್ ಎಚ್ ಹನುಮಂತಪ್ಪ ಬರೆದಂಥ ಪುಸ್ತಕ. ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂದಿವೆ. 48 ಕೂಡು 53, 69 ಕಳೆ 27, 35 ಗುಣಿಸು 9, 184 ಭಾಗಿಸು 8. ಬಜರುತ್ತಿದ್ದಾರೆ ರಾಘವೇಂದ್ರ. 481. 481. ಎರಡನೇದಾಗಿ ಬಜರುತ್ತಿದ್ದು ಸಿದ್ಧವಾರಿ ಅವರು 481. ಅದೇ ಉತ್ತರವಾ? ಅವ್ರು ಕೊಟ್ಟಂಥ ಉತ್ತರವೇ ಕೊಟ್ಟಿದ್ದೀರಿ. ನಂದಿನಿ 420. ಭಿನ್ನವಾದ ಉತ್ತರ ಕೊಟ್ಟಿದ್ದೀರಾ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 101, 42, 315, 23 ಎಲ್ಲವನ್ನು ಕೂಡಿದ್ರೆ 481 ಬಂತು. ಈ ಉತ್ತರವನ್ನು ಮೊದಲು ಕೊಟ್ಟದ್ದು ರಾಘವೇಂದ್ರ ಅವರಿಗೆ ಚರ್ಮದ ಕಾಯಿಲೆಗಳು ಮತ್ತು ಸಂರಕ್ಷಣೆ ಎನ್ನುವ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ. ಗೋ ಮಹಾತ್ಮೆ ಮತ್ತು ಭಕ್ತಿಗೀತೆಗಳು, ಕಮಲಾ ಮಂಜುನಾಥ್ ಅವರು ಸಂಗ್ರಹಿಸಿರುವ ಕೃತಿ ಇದು. ನಮ್ಮ ಪ್ರಶ್ನೆ: ಈ ಪದ್ಮ ಪುರಸ್ಕೃತರನ್ನು ಗುರುತಿಸಿ. ಆಯ್ಕೆಗಳನ್ನು ನೋಡೋಣ. ಮಮತಾ ಶಂಕರ್, ಪ್ರತಿಭಾ ಸತ್ಪತಿ, ನಿರ್ಮಲಾದೇವಿ, ರಾಧಾ ಬಹಿನ್ ಭಟ್. ಮೊದಲಿಗೆ ರಾಘವೇಂದ್ರ, ಆನಂತರ ಸಿದ್ಧವಾರಿ. ಪ್ರತಿಭಾ ಸತ್ಪತಿ. ಆಯ್ಕೆ 2 ಸಿದ್ಧವಾರಿ. ಪ್ರತಿಭಾ ಸತ್ಪತಿ. ಅದೇ ಉತ್ತರ. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಮಮತಾ ಶಂಕರ್ ಆಗಿತ್ತು. ಮಮತಾ ಶಂಕರ್ ಅವರಿಗೆ ಈ ವರ್ಷ ಪದ್ಮಶ್ರೀ ಗೌರವ ದೊರೆತಿದೆ. ಪಶ್ಚಿಮ ಬಂಗಾಳಕ್ಕೆ ಸೇರಿದವರು ಇವರು.
ಕಲಾಕ್ಷೇತ್ರದಲ್ಲಿ ಈಕೆಗೆ ಪ್ರಶಸ್ತಿ ಬಂದಿದೆ. ಈಗ ನಟಿ, ನರ್ತಕಿ ಹಾಗೂ ನೃತ್ಯ ನಿರ್ದೇಶಕಿಯಾಗಿ ಬಹಳ ಪ್ರಸಿದ್ಧಳು. ಬಂಗಾಳಿ ಭಾಷೆಯಲ್ಲಿ ತುಂಬ ಬೇಡಿಕೆಯಲ್ಲಿರುವ ಅತ್ಯಂತ ಹಿರಿಯ ನಿರ್ದೇಶಕರು ಈಕೆಯನ್ನೇ ಬಯಸ್ತಾರೆ ತಮ್ಮ ಚಿತ್ರದಲ್ಲಿ ನಟಿಸಲು ಅಂತ. ಕಾರಣ ಏನು ಅಂದರೆ ಈಕೆ ಉದಯಶಂಕರ್ ಅವರ ಮಗಳು. ಉದಯಶಂಕರ್ ಪ್ರಖ್ಯಾತ ನೃತ್ಯಪಟು ಆತ. ಹಾಗೆಯೇ ಅವರ ಸೋದರ ರವಿಶಂಕರ್ ಪ್ರಖ್ಯಾತ ಸರೋದ್ವಾದಕ. ಇದು ನಮಗೆ ಗೊತ್ತಿರುವಂಥ ವಿಚಾರ. ಹಾಗಾಗಿ ಸತ್ಯಜಿತ್ ರೇ, ಮೃಣಾಲ್ ಸೇನ್, ಋತುಪರ್ಣ ಘೋಷ್, ಬುದ್ಧದೇವ್ ದಾಸ್ಗುಪ್ತ, ಗೌತಮ್ ಘೋಷ್ ಮುಂತಾದ ಪ್ರಖ್ಯಾತ ಅಂತಾರಾಷ್ಟ್ರೀಯ ಮಟ್ಟದ ನಿರ್ದೇಶಕರೆಲ್ಲ ಈ ಮಮತಾ ಶಂಕರ್ ಅವರನ್ನೇ ತಮ್ಮ ಚಿತ್ರಗಳಲ್ಲಿ ಅಭಿನಯಕ್ಕೆ ಕರೆದದ್ದು ಮುಖ್ಯವಾದ ಕಾರಣ ಆಕೆಯ ಪ್ರತಿಭೆ. ಹಾಗಾಗಿ ಅವರಿಗೆ ಈ ವರ್ಷ ಪದ್ಮಶ್ರೀ ಗೌರವ ದೊರೆತಿದೆ. ನಾಗಮಣಿ ಎಸ್ ರಾವ್, ಸುದ್ದಿ ಸಂಗಾತಿಯ ಸ್ವಗತ, ಸಂಯೋಜನೆ ಮಾಲತಿ ಭಟ್. ನಮ್ಮ ಪ್ರಶ್ನೆ: ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು: ಡ, ಚಂ, ನೋ, ನು, ಡಿ, ದ್ರ, ಬೇ, ನ. ಪ್ರಶ್ನೆಯನ್ನು ಓದಿ ಮುಗಿಸೋಷ್ಟರಲ್ಲಿ ರಾಘವೇಂದ್ರ ಹಾಗೂ ಸಿದ್ಧವಾರಿ ಬಜರ್ ಒತ್ತಿದ್ದಾರೆ. ರಾಘವೇಂದ್ರ: ಚಂದ್ರನನ್ನು ನೋಡಬೇಡಿ. ಚಂದ್ರನನ್ನು ನೋಡಬೇಡಿ ಅಂತಿದ್ದಾರೆ. ಸಿದ್ಧವಾರಿ: ಹೌದಾ? ಚಂದ್ರನನ್ನು ನೋಡಬೇಡಿ. ನೋಡೋದು ಬೇಡವಾ? ಬೇಡ ಅಂತಿದ್ದಾರೆ. ನಂದಿನಿ: ಅದೇ ಉತ್ತರ. ಬೇಡ. ಉತ್ತರವನ್ನು ನೋಡೋಣ. ಚಂದ್ರನನ್ನು ನೋಡಬೇಡಿ ಉತ್ತರ ಸರಿಯಾಗಿದೆ. ಸುದ್ದಿ ಸಂಗಾತಿಯ ಸ್ವಗತ. ಈ ಒಂದು ಪುಸ್ತಕವನ್ನು ರಾಘವೇಂದ್ರ ಅವರಿಗೆ ಕೊಡ್ತಾ ಇದ್ದೇವೆ. ನಾಗಮಣಿ ಎಸ್ ರಾವ್ ಅಂದು ಕೂಡಲೇ ನಮ್ಮ ಬಾಲ್ಯಕಾಲದ ಸವಿ ನೆನಪುಗಳಲ್ಲಿ ಒಂದು. ಯಾಕಂದರೆ ಆಕಾಶವಾಣಿಯಲ್ಲಿ ಬರ್ತಾ ಇದ್ದಂಥ ವಾರ್ತೆಗಳನ್ನು ಎಷ್ಟು ಸೊಗಸಾಗಿ ಓದ್ತಾ ಇದ್ದರು ಅಂತ ಹೇಳ್ತಂದರೆ ನಮ್ಮ ಪಾಲಿಗೆ ಇವರೊಂದು ಪವಾಡ ಸದೃಶದ ಧ್ವನಿ ಇದು. ಎಷ್ಟು ಚೆನ್ನಾಗಿ ಏರಿಳಿತ ಇಲ್ಲದೆ ನಿರುಮ್ಮಳವಾಗಿ ಇರುವ ವಿಚಾರವನ್ನು ಹೇಳ್ತಾರಲ್ಲ, ಹೀಗೆ ಮಾತಾಡೋಕ್ಕೆ ಓದೋಕ್ಕೆ ನಮಗೆ ಯಾಕೆ ಆಗಲ್ಲ ಅಂತ ಪ್ರಶ್ನೆಗಳನ್ನು ಕೇಳ್ಕೊತಾ ಇದ್ವಿ. ಅವರು ತಮ್ಮ ಬದುಕಿನ ಬಗ್ಗೆ ಈ ಪುಸ್ತಕದಲ್ಲಿ ಬರೆದಿದ್ದಾರೆ. ರಾಘವೇಂದ್ರ ಅವರಿಗೆ ಪುಸ್ತಕ ದೊರೆತಿದೆ. ಈಗ 3 ಪುಸ್ತಕಗಳನ್ನು ಕೊಡುವಂಥ ಕ್ಷಣ ಬಂತು. ಪದಬಂಧ ಸುಳುಹುಗಳನ್ನು ನೋಡೋಣ. ಸರಿ ತಪ್ಪಿನ ತೀರ್ಪನ್ನು ಕೊಡುವವನು, ಆಮದು, ಪಟದಲ್ಲಿ ಮೋಸ. ಬಜರೊತ್ತಿದ್ದಾರೆ ಸಿದ್ಧವಾರಿ. ಒಂದು ಉತ್ತರ: ನ್ಯಾಯಾಧೀಶರು. ನ್ಯಾಯಾಧೀಶ ಅಂತ ಹೇಳ್ತಾ ಇದ್ದಾರೆ. ನ್ಯಾಯಾಧೀಶ ಅಂದರೆ 4 ಅಕ್ಷರ ಆಗುತ್ತೆ. ಅಲ್ಲಿ 5 ಮನೆಗಳು ಇರೋ ಕಾರಣ ನ್ಯಾಯಾಧೀಶರು. ನ್ಯಾಯಾಧೀಶರು. ಹ್ಞೂ. ಹಾಂ 3 ಶಬ್ದ ಸಿಗ್ತಾ? ಬಹುಶಃ ಅಲ್ಲೇ ತಾವು ಎಡವದಿರಿ ಅಂತ ಕಾಣುತ್ತೆ. ಉತ್ತರದ ಹತ್ತಿರಕ್ಕೆ ಬಂದು ದೂರ ಹೋದರೆ 3 ಶಬ್ದಗಳನ್ನು ಹುಡುಕೋಕೆ ಪ್ರಯತ್ನ ಪಡಿ. ಸಿದ್ಧವಾರಿ ಸೊಗಸಾದ ಸುಳುಹು ಕೊಟ್ಟಿದ್ದಾರೆ. ಅದನ್ನು ಗ್ರಹಿಸಿ ನಂದಿನಿ ಮತ್ತು ರಾಘವೇಂದ್ರ ತಾವೂ ಸಹ ಉತ್ತರ ಕೊಡೋಕ್ಕೆ ಪ್ರಯತ್ನ ಪಡಬಹುದು. 5 ಅಕ್ಷರದ ಶಬ್ದ. ಸರಿ ತಪ್ಪಿನ ತೀರ್ಪನ್ನು ಕೊಡುವವನು, ಹೇಳಿ. ನ್ಯಾಯ ನಿಪುಣ. ನ್ಯಾಯ ನಿಪುಣ. 3 ಶಬ್ದ ಸಿಗ್ತಾ? ಸಿಕ್ಕಿಲ್ಲ. ಮೊದಲನೇ ಶಬ್ದ ನಾ ಕೊಡ್ತೇನೆ. 2ನೇ ಶಬ್ದ 3ನೇ ಶಬ್ದಕ್ಕೆ ತಾವು ಪ್ರಯತ್ನಿಸಬಹುದು. ಮೊದಲ ಶಬ್ದಕ್ಕೆ ಉತ್ತರ ಈಗ ಬಂತು. ನ್ಯಾಯಾಧಿಪತಿ ಅನ್ನೋದು ಸರಿಯಾದ ರೂಪ ಆಗಿತ್ತು. 2 ಉತ್ತರ. ಯಾರು ಬೇಕಾದರೂ ಬಜರ್ ಒತ್ತಿ. ರಾಘವೇಂದ್ರ: ಆಯಾತ. ಹಾಂ, ಆಯಾತ. 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 ಸಿದ್ಧವಾರಿ: ಆಯಾತ. ಆಯಾತ. ಉತ್ತರವನ್ನು ನೋಡೋಣ. ಆಯಾತ ಉತ್ತರ ಸರಿಯಾಗಿದೆ. 3 ಉತ್ತರ. ಯಾರು ಬೇಕಾದರೂ ಬಜರ್ ಒತ್ತಬಹುದು. ಮೊದಲಿಗೆ ರಾಘವೇಂದ್ರ, ಆನಂತರ ನಂದಿನಿ ಅವರು. ರಾಘವೇಂದ್ರ: ಕಪಟ. ಕಪಟ. ಉತ್ತರವನ್ನು ನೋಡೋಣ. ಕಪಟ ಉತ್ತರ ಸರಿಯಾಗಿದೆ. ವೇದಗಳು ಚಂದ್ರಿಕಾ ಬರೆದಂಥ ಪುಸ್ತಕ. ಬಹುಬಣ್ಣದ ಭಾರತ ಧನಂಜಯ ವೈ ಚಂದ್ರಚೂಡ್ ಬರೆದಂಥ ಪುಸ್ತಕ. 2 ಪುಸ್ತಕವನ್ನು ರಾಘವೇಂದ್ರ ಅವರಿಗೆ ಕೊಟ್ಟಿದ್ದೇವೆ. ಈಗ ಕಾರ್ಯಕ್ರಮದ ಕೊನೆಯ ಘಟ್ಟ ಚಟ್ಪಟ್ ಚಿನ್ಕುರಳಿ. 5 ಪ್ರಶ್ನೆಗಳು. ಮೊದಲ ಅವಕಾಶ ಸಿದ್ಧವಾರಿ ಅವರಿಗೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ: ನಗದು ನಾರಾಯಣ ಎಂಬ ನುಡಿಗಟ್ಟಿನ ಅರ್ಥವೇನು? ಲಕ್ಷಾಧೀಶ್ವರ, ನಗುವುದನ್ನೇ ಮರೆತವನು. ನಗುವುದನ್ನೇ ಮರೆತವನು. ಮುಂದಿನ ಪ್ರಶ್ನೆ:
ಮೋಸ ವಂಚನೆ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಉಪಧಿ, ಉಪದೇ. ಉಪದಿ. ಮುಂದಿನ ಪ್ರಶ್ನೆ. ತ್ರೇತಾಯುಗದಲ್ಲಿ ರಾಮನ ಜೊತೆಯಲ್ಲಿ ವಿಷ್ಣುವಿನ ಯಾವ ಅವತಾರವನ್ನು ಕಾಣಬಹುದು? ಬಲರಾಮ, ಪರಶುರಾಮ? ಪರಶುರಾಮ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ತುಂಬಿದ ಕೆರೆಯನ್ನು ತುಂಬಿದ ಕೆರೆಯನ್ನು. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಮಗು ಹುಟ್ಟೋವಾಗಲೇ ಟೋಪಿ ಹಾಕ್ಕೊಂಡು ಹುಟ್ಟುಬಿಟ್ಟಿದೆ. ಉತ್ತರಗಳನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ, ಲಕ್ಷಾಧೀಶ್ವರ ನಗದು ನಾರಾಯಣ ಅಂದರೆ ಲಕ್ಷಾಧೀಶ್ವರ, ಅವನ ಹತ್ರ ಏನಿದು ನಗದು ವ್ಯವಹಾರ, ಚೆಕ್ಕು ಇತ್ಯಾದಿಗಳು ಇಲ್ಲವಂತೆ. ಮುಂದಿನ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಉಪಧಿ ಸರಿಯಾದ ಉತ್ತರ ಆಗಿತ್ತು. ಮೂರನೇ ಪ್ರಶ್ನೆಗೆ ಉತ್ತರ ಪರಶುರಾಮ ಸರಿಯಾಗಿದೆ. ನಾಲ್ಕನೇ ಪ್ರಶ್ನೆಗೆ ಉತ್ತರ ತುಂಬಿದ ಕೆರೆಯನ್ನು, ತುಂಬಿದ ಕುಟುಂಬವನ್ನು ಒಡೆಯಬಾರದು ಅನ್ನೋದು ಸರಿಯಾದ ರೂಪ ಆಗಿತ್ತು. ಐದನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಇದು ಬದನೆಕಾಯಿಯ ವರ್ಣನೆ ಆಗಿತ್ತು. ಸಿದ್ದು ಅವರು 5 ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಹಾಗಾಗಿ ಮನ್ವಂತರ ಕಥಾ ಸಂಕಲನ ಅವರಿಗೆ ಕೊಟ್ಟಿದ್ದೇವೆ. ಈಗ ಅವಕಾಶ ನಂದಿನಿ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ನಖಮಾಂಸ ಪ್ರೀತಿ ಎಂಬ ನುಡಿಗಟ್ಟಿನ ಅರ್ಥವೇನು? ಅನ್ಯೋನ್ಯತೆ, ಮಾಂಸಾಹಾರ ಪ್ರಿಯ. ಅನ್ಯೂನತೆ. ಮುಂದಿನ ಪ್ರಶ್ನೆ. ಕಂಠಪಾಠವನ್ನು ಮಾಡುವುದು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಉರ, ಊರು. ಉರು. ಮುಂದಿನ ಪ್ರಶ್ನೆ. ಬ್ರಹ್ಮನ ಬಲಗೈ ಹೆಬ್ಬೆಟ್ಟಿನಿಂದ ಯಾರು ಹುಟ್ಟಿದರು? ದಕ್ಷ, ಯಕ್ಷ. ದಕ್ಷ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ತಾನೂ ತಿನ್ನ, ಪರರಿಗೂ ತಿನ್ನಿಸಲಾರ. ಪರರಿಗೂ ತಿನ್ನಿಸಲಾರ. ತಿನಿಸಲಾರ. ಈ ಒಗಟನ್ನು ಬಿಡಿಸಿ. ಹಾದಿಲು ಹೋಗುವಾಗ ಹಸಿರು ನೋಡು, ಹಸಿರೇನು ನೋಡ್ತಿ ಕುಸುರು ನೋಡು, ಕುಸುರೇನು ನೋಡ್ತಿ ತಿಂದು ನೋಡು, ತಿಂದ ಮೇಲೆ ತೀಡೋದನ್ನು ನೋಡು. ಹಸಿರು ಮೆಣಸಿನ್ಕಾಯಿ. ಹಸಿ ಮೆಣಸಿನ್ಕಾಯಿ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ನಖಮಾಂಸ ಪ್ರೀತಿ, ಅನ್ಯೋನ್ಯತೆ. ಉತ್ತರ ಸರಿಯಾಗಿದೆ. ಎರಡನೇ ಪ್ರಶ್ನೆಗೆ ಉತ್ತರ ಊರು ಸರಿಯಾಗಿದೆ. ಮೂರನೇ ಪ್ರಶ್ನೆಗೆ ಉತ್ತರ ದಕ್ಷ ಸರಿಯಾಗಿದೆ. ನಾಲ್ಕನೇ ಪ್ರಶ್ನೆಗೆ ಉತ್ತರ ತಾನೂ ತಿನ್ನ, ಪರರಿಗೂ ಕೊಡ ಅನ್ನೋದು ಸರಿಯಾದ ರೂಪ. ಐದನೇ ಪ್ರಶ್ನೆಗೆ ಉತ್ತರ ಇದು ಹಸಿಮೆಣಸಿನಕಾಯಿ. ಉತ್ತರ ಸರಿಯಾಗಿದೆ. 5 ಪ್ರಶ್ನೆಗಳಲ್ಲಿ 4 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 4 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ರಾಘವೇಂದ್ರ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ? ಸಿದ್ಧವಾಗಿ. ಮೊದಲ ಪ್ರಶ್ನೆ. ನಗಾರಿ ಬಾರಿಸು ಎಂಬ ನುಡಿಗಟ್ಟಿನ ಅರ್ಥವೇನು? ಪೂಜೆಯ ವೇಳೆ ಮಂಗಳವಾದ್ಯ ನುಡಿಸು, ಜೋರಾಗಿ ಕೂಗು. ಜೋರಾಗಿ ಕೂಗು. ಮುಂದಿನ ಪ್ರಶ್ನೆ. ಆತುರ, ಅವಸರ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಉರವಣೆ, ಉರವರಿ. ಉರವಣೆ. ಮುಂದಿನ ಪ್ರಶ್ನೆ. ದಕ್ಷನು ನಡೆಸುತ್ತಿದ್ದ ಯಜ್ಞವನ್ನು ಯಾರು ನಾಶ ಮಾಡಿದರು? ವೀರಭದ್ರ, ದಕ್ಷಿಣಾಮೂರ್ತಿ. ವೀರಭದ್ರ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ತಾಮ್ರದ ದುಡ್ಡು ತಾಯಿ ಮಕ್ಕಳನ್ನು ಅಗಲಿಸ್ತು ಅಂತ. ತಾಯಿ ಮಕ್ಕಳನ್ನು ಅಗಲಿಸ್ತು. 5ನೇ ಪ್ರಶ್ನೆಗೆ ಉತ್ತರ. ಈ ಒಗಟನ್ನು ಬಿಡಿಸಿ. ಒಂದು ಗುಡ್ಡ, ಗುಡ್ಡದ ಮೇಲೆ ಹೊಲ, ಹೊಲದಲ್ಲಿ ಮೇಯೋ ಕರಿ ಎಮ್ಮಿ. ತಲೆ, ಬೈತಲೆ ಮತ್ತು ತಲೆಯಲ್ಲಿರ್ತಕ್ಕಂಥ ಹೇನು. ಹೇನು. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ನಗಾರಿ ಬಾರಿಸು, ಜೋರಾಗಿ ಕೂಗು ಸರಿಯಾಗಿದೆ. ಎರಡನೇ ಪ್ರಶ್ನೆಗೆ ಉತ್ತರ ಉರವಣೆ ಸರಿಯಾಗಿದೆ. ಮೂರನೇ ಪ್ರಶ್ನೆಗೆ ಉತ್ತರ ವೀರಭದ್ರ ಸರಿಯಾಗಿದೆ. ನಾಲ್ಕನೇ ಪ್ರಶ್ನೆಗೆ ಉತ್ತರ ತಾಮ್ರದ ದುಡ್ಡು ತಾಯಿ ಮಕ್ಕಳನ್ನು ಕೆಡಿಸ್ತು, ಅಗಲಿಸ್ತು. ಹೆಚ್ಚು ವ್ಯತ್ಯಾಸ ಇಲ್ಲ. ಉತ್ತರ ಸರಿ ಅಂತ ಸ್ವೀಕರಿಸೋಣ. 5ನೇ ಪ್ರಶ್ನೆಗೆ ಉತ್ತರ ಹೇನು. ಸಂಪೂರ್ಣ ಒಗಟಿಗೆ ಉತ್ತರವನ್ನು ತಾವು ಕೊಟ್ಟಿದ್ದೀರಾ. 5 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿರೋ ಕಾರಣ 5 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಮೊದಲಿಗೆ ಸಿದ್ಧವಾರಿ ಅವರಿಗೆ ಪುಸ್ತಕವನ್ನು ಕೊಡ್ತಾ ಇದ್ದೇವೆ. ಮನ್ವಂತರ ಕಥಾ ಸಂಕಲನ
ಮಂಗಳಾ ಪ್ರಸಾದ್ ಅವರು ಬರೆದಿರುವಂಥದ್ದು. ಸ್ವೀಕರಿಸಿ, ಅಭಿನಂದನೆಗಳು. ನಂದಿನಿ ಅವರಿಗೆ 6 ಪುಸ್ತಕಗಳು ದೊರೆತಿವೆ. ಸ್ವೀಕರಿಸಿ, ಅಭಿನಂದನೆಗಳು. ಮೂರು, 6, 9, 10, 13 ಪುಸ್ತಕಗಳು ನಮಗೆ ಸಿಗ್ತಾ ಇದೆ. ಸ್ವೀಕರಿಸಿ, ಅಭಿನಂದನೆಗಳು. 100 ಅಂಕಗಳನ್ನು ಗಳಿಸಿದರೆ ಒಂದು ಪುಸ್ತಕವನ್ನು ವಿಶೇಷ ಬಹುಮಾನವಾಗಿ ಕೊಡ್ತೇವೆ. ಹಾಗೆ ನಿಮಗೆ ಕೊಡ್ತಾ ಇದ್ದೇವೆ. ಬಿದಿರು ನೀನ್ಯಾರಿಗಲ್ಲದವಳು ಎನ್ನುವ ಪುಸ್ತಕ ಶ್ರೀಮತಿ ಮೋಟಮ್ಮ ಅವರ ಆತ್ಮಕಥನ. ನಿರೂಪಣೆ ವೀರಣ್ಣ ಕಮ್ಮಾರ ಅವರ ಕೃತಿ. ದಯವಿಟ್ಟು ಸ್ವೀಕರಿಸಿ, ಅಭಿನಂದನೆಗಳು. ಚಂದ್ರ ರೂಪುಗೊಳ್ಳುವಾಗ ಭೂಮಿಗೆ ಅಪ್ಪಳಿಸ್ತಾನೆ ಒಂದು ದೊಡ್ಡ ಭಾಗ ಕಿತ್ಕೊಂಡು ಹೋಗ್ಬಿಡುತ್ತೆ. ಆ ಕಿತ್ತುಕೊಂಡು ಹೋದುವಾಗ ಇವತ್ತಿಗೂ ಭೂಮಿಯ ಮೇಲೆ ಗಾಯದ ರೂಪದಲ್ಲಿ ಉಳ್ಕೊಂಡಿದೆ. ಆದರೆ ನೋಡೋಕ್ಕಾಗಲ್ಲ, ಯಾಕಂದರೆ ಅಲ್ಲಿ ನೀರು ತುಂಬಿಕೊಂಡಿದೆ. ಆ ಪ್ರದೇಶವನ್ನು ಶಾಂತಸಾಗರ ಅಥವಾ ಪೆಸಿಫಿಕ್ ಓಷನ್ ಅಂತ ನಾವು ಕರಿತೇವೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.